ಎರಡನೇ ಸೆಮಿಸ್ಟರ್ನ ಮೊದಲನೇ ಘಟಕ ಪರೀಕ್ಷೆಯ ಕನ್ನಡ, ಇಂಗ್ಲೀಷು, ಗಣಿತ, ಪರಿಸರ ವಿಷಯಗಳನ್ನು ಒಳಗೊಂಡಂತೆ ಫಸ್ಟ್ LBA ಟೆಸ್ಟ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಇದು ಅಕ್ಟೋಬರ್ 31ರಲ್ಲಿ ನಾವು ಮಾಡಬೇಕಾಗಿರುವಂಥದ್ದು. ಮತ್ತು ಅಕ್ಟೋಬರ್ ಆದ ತಕ್ಷಣ ನವಂಬರ್ ತಿಂಗಳಲ್ಲಿ ನಾವು LBA ಟೆಸ್ಟನ್ನು ಆನ್ಲೈನಲ್ಲಿ ತುಂಬುವಂಥದ್ದು. ಈಗ ಪ್ರಶ್ನೆ ಪಾಠ 5ನೇ ತರಗತಿಯಲ್ಲಿ ಪಂಜರದ ಶಾಲೆ. ಬನ್ನಿ ಬನ್ನಿ ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಎಲ್ಲ ಪಕ್ಷಿಗಳಿಗೂ ಸಭ್ಯವನ್ನು ಕಲಿಸಲಿ ಅಂತ ಹೇಳುವಂಥದ್ದು. ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ತಿಳಿಯುತ್ತದೆ. ಮಹಾರಾಜ ಅಳಿಯ ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಮತ್ತು ಪಕ್ಷಿಶಾಸ್ತ್ರವನ್ನು ಪಾರಂಗತರಾಗಿದ್ದರು. ಇಲ್ಲಿ ಖಗ ಅಂದರೆ ಪಕ್ಷಿ, ಮಧುಫಲ ಸಿಹಿಯಾದ ಹಣ್ಣು, ರಕ್ಷಕರು ಕಾಪಾಡುವವರು, ಶುಕ ಅಂದರೆ ಗಿಳಿ. ನೆಕ್ಸ್ಟ್ ರಾಮನ ದೆಸೆಯಿಂದ, ಇದು ಯಾವ ವಿಭಕ್ತಿ ಅಂದರೆ ಪಂಚಮ ವಿಭಕ್ತಿ. ಬೆಟ್ಟವನ್ನು, ಇದರ ನಾಮ ಪ್ರಕೃತಿ ಬೆಟ್ಟ. ಮನೆಯಲ್ಲಿ ಈ ಪದವನ್ನು ಕೂಡಿಸಿ ಬರೆದಾಗ ಮನೆಯಲ್ಲಿ ಆಗುವಂಥದ್ದು. ಹಣ್ಣನ್ನು ತಿಂದನು, ಈ ವಾಕ್ಯದ ಬಹುವಚನ ನಾವು ಹಣ್ಣನ್ನು ತಿಂದೆವು ಅಂತ ಆಗಬೇಕು. ಇವು ಒಂದು ವಾಕ್ಯದ ಪ್ರಶ್ನೆಗಳು. ಈ ವಾಕ್ಯಗಳನ್ನು ಸರಿಪಡಿಸಿ ಬರೀಬೇಕು. ಇವು 2-3 ವಾಕ್ಯದ ಪ್ರಶ್ನೆಗಳು. ಈ ಗದ್ಯ ಭಾಗವನ್ನು ಓದ್ಕೊಂಡು ಲೇಖನ ಚಿಹ್ನೆಗಳನ್ನು ಹಾಕುವಂಥದ್ದು. ಇದರಲ್ಲಿ 15 ಅಂಕಕ್ಕೆ, ಇಷ್ಟು ಕ್ವಶನ್ಸಲ್ಲಿ 15 ಅಂಕಕ್ಕೆ ಸರಿಪಡಿಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಐದನೇ ತರಗತಿಯ ಇಂಗ್ಲೀಷ್ನ ಫಸ್ಟ್ ಚಾಪ್ಟರ್ 2ನೇ ಸೆಮಿಸ್ಟರ್ ಶಬಲೆ ಪಾಠಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗುವಂಥದ್ದು. ಕೆಳಗಡೆ ಕೀ ಆನ್ಸರ್ಸ್ ಕೂಡ ಇರುವಂಥದ್ದು. ಆ ಕ್ವಶನ್ಗಳಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ಗಳು. ಇದನ್ನು ಅಷ್ಟೇ 15 ಮಾರ್ಕ್ಸಕ್ಕೆ ನಮಗೆ ಬೇಕಾದ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಕಪ್ಪು ಹಲಗೆ ಮೇಲೆ ನಾವು ಪ್ರಶ್ನೆಗಳನ್ನು ಬರೆದ್ರೆ ಒಂದು ಯೂನಿಟ್ ಟೆಸ್ಟ್ ಅಂತ ಒಂದು ನೋಟ್ಬುಕ್ ಮೂಲಕ ಆಯಿತು ಮಾಡಿಸ್ಬೋದು, ಅಥವಾ ಪೇಪರ್ ಕೊಟ್ಟಾದರೂ ಮಾಡಿಸ್ಬೋದು. ಅದನ್ನು ನಾವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ.
ಗಣಿತ ವಿಷಯದಲ್ಲಿ ಗುಣಾಕಾರ ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯೊಂದಿಗೆ ಗುಣಿಸಿದಾಗ ಸಿಗುವಂತಹ ಮೊತ್ತ ಗುಣಲಬ್ಧ. ಇವುಗಳನ್ನು ಯಾವ ಉತ್ತರ ಸರಿಯಾಗಿದೆ ಅಂತ 4 ಅನ್ನು 6 ಬಾರಿ ಗುಣಿಸಲಾಗಿದೆ ಅಂತಕ್ಕಂಥದ್ದು. ಯಾವ ಜೋಡಿ ಸರಿಯಾಗಿದೆ ಹೊಂದಿಸಿ ಅಂತ ಕೇಳಿದರೆ ಇಲ್ಲಿ 100 ಕೊಟ್ಟಿದ್ದಾರೆ. ನಾವು ಎಡಭಾಗಕ್ಕೆ 30 ಹಾಕಿಕೊಂಡು ಗುಣಿಸಿದಾಗ 300 ಉತ್ತರ ಬರುವಂಥದ್ದು. 30 × 700 ಮೊತ್ತವನ್ನು ಕಂಡುಹಿಡಿಯಲು ರಾಮನು ಮೊದಲು 3 × 7 21 ಎಂದು ಬರೆದರೆ ಎಷ್ಟು ಸೊನ್ನೆಗಳನ್ನು ಸೇರಿಸಬೇಕಾಗುತ್ತದೆ? 3 ಸೊನ್ನೆಗಳನ್ನು ಸೇರಿಸಬೇಕಾಗುತ್ತೆ. ರವಿ ಒಂದು ಮನೆಗೆ ಬಣ್ಣವನ್ನು ಹಚ್ಚಲು 1 ಗಂಟೆಗೆ 12 ರು ತೆಗೆದುಕೊಳ್ಳುತ್ತಾನೆ. ಹಾಗಾದರೆ ಅವನು 214 ಗಂಟೆ ಕೆಲಸ ಮಾಡಿದರೆ ರವಿಯು ಒಟ್ಟು ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ? ಅಂದರೆ ರವಿಯು 1 ಗಂಟೆಗೆ ತೆಗೆದುಕೊಳ್ಳುವಂಥದ್ದು 12 ರೂಪಾಯಿ. ಅಂಥದ್ದು ಅವನು ಕೆಲಸ ಮಾಡುವಂಥದ್ದು 214 ಗಂಟೆ ಕೆಲಸ ಮಾಡೋದ್ರಿಂದ 214 × 12ರಿಂದ ನಾವು ಗುಣಾಕಾರವನ್ನು ಮಾಡಿದಾಗ ಆನ್ಸರ್ 2568 ಬರುವಂಥದ್ದು. ಸೀನಿಯಾ ತನ್ನ ಡಿಜಿಟಲ್ ಕ್ಯಾಮ್ರಾದಿಂದ 42 ಫೋಟೋಗಳನ್ನು ತೆಗೆಯುತ್ತಾಳೆ. ನಂತರ ಅದನ್ನು ಗಣಕಯಂತ್ರದಲ್ಲಿ 3 ಫೋಲ್ಡರ್ಗಳಲ್ಲಿ ಸಮನಾಗಿ ಸೇರಿಸ್ತಾಳೆ. ಈ ಕೆಳಗಿನ ಯಾವ ಗುಣಲಬ್ಧದಿಂದ ಸಿಯಳು ಪ್ರತಿ ಫೋಲ್ಡರ್ಗಳಲ್ಲಿ ಎಷ್ಟು ಫೋಟೋಗಳನ್ನು ಸೇರಿಸಿದ್ದಾಳೆ ಎನ್ನುವುದು ನಮಗೆ ಗೊತ್ತಾಗುತ್ತದೆ ಈ ಕೆಳಗಿನ ಮೆಥಡಿಂದ. 3 × 14 42 ಆಗುವಂಥದ್ದು. 13 = 117. ಈ ಕೆಳಗಿನ ಯಾವ ಉತ್ತರ ಸರಿ ಇದೆ? ಅದನ್ನು 9ರಿಂದ ಗುಣಿಸಿದಾಗ 13 × 9 ಗುಣಿಸಿದಾಗ 117 ಬರುವಂಥದ್ದು. ಒಂದು ಸೋಡಾ ಬಾಟಲಿಯು 7 ಸಣ್ಣ ಕ್ಯಾನ್ನಲ್ಲಿರುವಷ್ಟು ಸೋಡಾಗೆ ಸಮನಾಗಿರುತ್ತದೆ ಹಾಗೂ ಪ್ರತಿ ಕ್ಯಾಲರ್ನಲ್ಲಿ 8 ಲೀಟರ್ ಸೋಡಾ ಇದ್ದರೆ ಬಾಟಲಿಯಲ್ಲಿ ಒಟ್ಟು ಎಷ್ಟು ಲೀಟರ್ ಸೋಡಾ ಇರುತ್ತದೆ ಅಂತ. 56 ಲೀಟರ್ ಇರುವಂಥದ್ದು. ಸೀತಳ ಗಂಡ ಹಾಗೂ 3 ಮಕ್ಕಳನ್ನು ಅಮೆರಿಕಕ್ಕೆ ಪ್ರಯಾಣಿಸುತ್ತಿದ್ದಾರೆ. ವಿಮಾನದ ಒಂದು ಟಿಕೆಟಿಗೆ 179 ರೂಪಾಯಿ. ಆದರೆ ಕುಟುಂಬದ ಎಲ್ಲ ಸದಸ್ಯರು ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಒಟ್ಟು ಅವ್ರು ಹೋಗ್ತಿರೋದು ಎಷ್ಟು ಜನ? ಸೀತಳ ಗಂಡ ಮತ್ತು 3 ಮಕ್ಕಳು. ಅಂದರೆ 1 2 + 3 ಒಟ್ಟು 5 ಜನ ಹೋಗ್ತಿದ್ದಾರೆ. ಇದನ್ನು ಗುಣಿಸಿದಾಗ ನಮಗೆ ಆನ್ಸರ್ 895 ಬರುವಂಥದ್ದು. ಇದಕ್ಕೆ ಆನ್ಸರ್ 60. ಇದಕ್ಕೆ ಆನ್ಸರ್ x = 175. ಈ ಕ್ವಶನ್ಸಿಗೆ ಆನ್ಸರ್ 9912 ಕ್ಯಾಲ್ರಿ. ಇವಕ್ಕೆ ಉತ್ತರಗಳನ್ನು ನಾವು ಕಂಡುಹಿಡಿಯಬೇಕು. ಅಂದರೆ ಇವೆಲ್ಲವೂ ಕೂಡ ಗುಣಾಕಾರ ಮಾಡುವಂಥದ್ದು. ಇದು ಅಷ್ಟೇ, ಇವುಗಳನ್ನು 4ರಿಂದ ಗುಣಿಸುವಂಥದ್ದು. ಇವೆಲ್ಲವೂ ಕೂಡ 4ರಿಂದ ಗುಣಿಸಿ ಇಡುವಂಥದ್ದು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ಇವು. 4 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಇದಕ್ಕೆ ಕೀ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆಹಾರ ಜೀವದ ಜೀವಾಳ. ಸರಿಯಾದ ಆಯ್ಕೆಯನ್ನು ಆರಿಸಿ ಉತ್ತರಿಸಿ. ಕೆಳಗಿನಗಳಲ್ಲಿ ಯಾವುದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಅಂದರೆ ಆಹಾರ. ಯಾವ ಪೋಷಕಾಂಶವು ಗೋಧಿ, ಜೋಳ, ರಾಗಿಯಂಥ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿರುತ್ತದೆ ಅಂದರೆ ಕಾರ್ಬೋಹೈಡ್ರೇಟ್.
ಸಿರಿಧಾನ್ಯಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ, ಇವು ಬರಗಾಲದ ಮಿತ್ರರನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ರಾಗಿ, ನವಣೆ, ಜೋಳ ಇವೆಲ್ಲವೂ ಕೂಡ. ಜಂಕ್ ಫುಡ್ ಎಂದರೆ ಆರೋಗ್ಯಕ್ಕೆ ಅನಗತ್ಯ ಅಥವಾ ಕಡಿಮೆ ಪೌಷ್ಟಿಕಾಂಶವನ್ನು ಹೊಂದಿರುವಂತಹ ಆಹಾರ ಪದಾರ್ಥಗಳು. ಆಹಾರವನ್ನು ಸಂರಕ್ಷಿಸಲು ಬಳಸುವ ವಿಧಾನವನ್ನು ನಾವು ಮೇಲಿನ ಎಲ್ಲವೂ ಕೂಡ ಬಳಸ್ತೀವಿ. ಬಿಸಿ ಮಾಡ್ಬೋದು, ಉಪ್ಪನ್ನು ಹಾಕ್ಬೋದು, ಶೀತೀಕರಣ ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು, ಎಲ್ಲವನ್ನೂ ಕೂಡ ನಾವು ಮಾಡ್ಬೋದು. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಆಹಾರವು ಜೀವದ ಜೀವಾಳ ಆಗಿರುವಂಥದ್ದು. ನಾವು ಆಹಾರದಿಂದ ಡ್ಯಾಶ್ ಪಡೆಯುತ್ತೇವೆ, ಶಕ್ತಿಯನ್ನು ಪಡೆಯುತ್ತೇವೆ. ಡ್ಯಾಶ್ ಆರೋಗ್ಯಕ್ಕೆ ಅಗತ್ಯವಿದೆ ಅಂದರೆ ಪೋಷಕಾಂಶಯುಕ್ತ ಆಹಾರ ನಮಗೆ ಬೇಕು. ಸಕ್ಕರೆಗಳು, ಕಾರ್ಬೋಹೈಡ್ರೇಟ್ಗಳು ನಮಗೆ ಡ್ಯಾಶ್ ನೀಡುತ್ತವೆ, ಶಕ್ತಿಯನ್ನು ನೀಡುತ್ತವೆ. ಇವೆಲ್ಲಕ್ಕೂ ಕೂಡ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಇವು ಆಹಾರ ಜೀವದ ಜೀವಾಳಕ್ಕೆ ಉತ್ತರಗಳನ್ನು ನೋಡ್ತಾ ಹೋಗುವಂಥದ್ದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.